ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಈ ದುಃಖ ಅನ್ನೋದು ಯಾಕೆ ಬರುತ್ತೆ ಮತ್ತು ಯಾವಾಗ ಬರುತ್ತೆ, ಇದಕ್ಕೆ ಮೂಲ ಕಾರಣ ಏನು? ಇವು ನೋಡಿ, ಎಲ್ಲರೂ ಹೇಳ್ತಿರ್ತಾರೆ ನಮಗೆ ತುಂಬ ದುಃಖ ಇದೆ ಲೈಫಲ್ಲಿ, ಈ ಬದುಕು ಅನ್ನೋ ಜಂಜಾಟದಲ್ಲಿ ನಮ್ಮವರೇ ನಮಗೆ ಮೋಸ ಮಾಡಿಬಿಟ್ರು, ಆ ದುಃಖದಲ್ಲಿದ್ದೀನಿ, ನಮ್ಮ ಸಂಗಾತಿ ಮೋಸ ಮಾಡಿದರು, ನಮ್ಮ ಲವ್ವರ್ ಮೋಸ ಮಾಡಿದರು, ಅಕ್ಕಪಕ್ಕದ ಮನೆಯವರು ಮೋಸ ಮಾಡಿದ್ರು. ಸೊ ಯಾವುದೋ ಒಂದು ಕಾರಣಕ್ಕೆ ನಮಗೆ ದುಃಖ ಅನ್ನೋದು ಮನಸ್ಸಲ್ಲಿ ಇದ್ದೇ ಇದೆ, ಕರೆಕ್ಟ್ ಅಲ್ವಾ? ಆ್ಯಂಡ್ ನಮ್ಮವ್ರು ಯಾರೋ ನಮ್ಮನ್ನು ಬಿಟ್ಟು ಹೋದಾಗ, ಬೆನ್ನಿಗೆ ಚೂರಿ ಹಾಕಿದಾಗ, ಸೊ ಈ ದುಃಖ ಅನ್ನೋದು ನಮಗೆ ಕಾಡ್ತಾ ಇರುತ್ತೆ. ಸೊ ಈ ದುಃಖ ಅನ್ನೋದು ಜನಗಳಲ್ಲಿದೆಯೋ ಅಥವಾ ನಮ್ಮ ಅಂತರಂಗದಲ್ಲಿದೆಯೋ? ಸೊ ಇದು ಎಷ್ಟೋ ಜನಗಳಿಗೆ ಕನ್ಫ್ಯೂಸ್ ಇದೆ. ಜನ ಮಾಡಿದ್ರಿಂದ ನಮಗೆ ದುಃಖ ಬರ್ತಿದೆಯೋ ಅಥವಾ ನಮಗೆ ನಾವು ದುಃಖ ತಂದುಕೊಳ್ತಾ ಇದ್ದೀವೋ? ಇದು ಸ್ವಲ್ಪ ನಮಗೆ ಡೆಪ್ತ್ ವಿಚಾರ ಬೇಕಾಗಿದೆ. ಆ್ಯಕ್ಚುಲಿ ಇವತ್ತಿನ ಟಾಪಿಕ್ ಇದೇ ಆಗಿರುತ್ತೆ. ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಸುಮಾರು ವಿಡಿಯೋಗಳು, ಇನ್ಫಾರ್ಮೇಟಿವ್ ಆ್ಯಂಡ್ ಮೋಟಿವೇಶನ್ ಕೊಡುವಂಥ ವಿಡಿಯೋಗಳು ಸಿಗುತ್ತೆ ನಿಮಗೆ. ಆ್ಯಂಡ್ 19,000 ಕಂಪ್ಲೀಟ್ ಆಗ್ತಾ ಬಂದಿದೆ. 20,000 ಸಬ್ಸ್ಕ್ರೈಬರ್ಸ್, ಆದಷ್ಟು ಬೇಗ 20,000 ಕಂಪ್ಲೀಟ್ ಮಾಡಿಸಿ. ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ. ನೋಡಿ ದುಃಖ ಅನ್ನೋದು ಆ್ಯಕ್ಚುಲಿ ನಮ್ಮ ಬದುಕು ಏನಂತ ಹೇಳಿದರೆ, ಫಸ್ಟ್ ಅದ್ರ ಬಗ್ಗೆ ಥಿಂಕ್ ಮಾಡೋಣ. ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ ದೊಡ್ಡವರು. ವಾಟ್ ಯು ಥಿಂಕ್ ಯು ಬಿಕಮ್ ಅಂತ ಹೇಳ್ತಾರೆ. ನೋಡಿ, ನಾವು ಯಾರಿಗಾರು ಹಚ್ಕೊಳ್ಬೇಕಂತ ಹೇಳಿದ್ರೆ, ಅಥವಾ ಯಾರಿಗಾರು ಮಾತಾಡಬೇಕು ಅಂತ ಹೇಳಿದರೆ, ಅಥವಾ ಯಾರಿಗಾರು ಹೊಡಿಬೇಕು ಅಂತ ಹೇಳಿದ್ರೆ, ಏನೇ ರಿಯಾಕ್ಟ್ ಮಾಡಬೇಕು ಅಂತ ಅನಿಸಿದ್ರೂ ಫಸ್ಟ್ ಅನಿಸೋದು ನಮ್ಮ ಥಾಟ್ ಪ್ರೊಸೆಸ್ಸಿಗೆ, ನಮ್ಮ ಮನಸ್ಸಿಗೆ, ನಮ್ಮ ಮನಸ್ಥಿತಿಗೆ, ನಮ್ಮ ಯೋಚನಾ ಶಕ್ತಿಗೆ. ಎಷ್ಟಾರ್ನು ಕರೆಕ್ಟ್ ಅಲ್ವಾ? ಸೊ ಹಾಗೆ ಅನಿಸಿದ ಮೇಲೆ ಈ ದುಃಖ ಅನ್ನೋದು ಯಾಕೆ ಬರುತ್ತೆ? ಈಗ ನೋಡಿ, ಎಕ್ಸಾಂಪಲ್, ಯಾರೋ ನಮಗೆ ತುಂಬ ಬೇಕಾಗಿರ್ತಕ್ಕಂಥ ವ್ಯಕ್ತಿ ನಮಗೆ ಮೋಸ ಮಾಡಿದಾಗ ಏನಾಗುತ್ತೆ? ದುಃಖ ಅನಿಸುತ್ತೆ. ಯಾರೋ ನಮ್ಮನ್ನು ಅಗಲಿ ಹೋದಾಗ ದುಃಖ ಅನಿಸುತ್ತೆ. ಯಾರೋ ಬೆನ್ನಿಗೆ ಚೂರಿ ಹಾಕಿದಾಗ ನಮಗೆ ದುಃಖ ಅನಿಸುತ್ತೆ. ಅಂದರೆ ಇಲ್ಲಿ ನಮ್ಮವರು ಅಂತ ಏನಿರ್ತಾರೆ ಅವ್ರು ಮಾಡಿದಾಗ ಮಾತ್ರ ನಮಗೆ ದುಃಖ ಅನಿಸುತ್ತೆ. ಯಾರೋ ಹೊರಗಿನ ವ್ಯಕ್ತಿ, ಗೊತ್ತು ಪರಿಚಯ ಏನೂ ಇಲ್ಲದಿರ್ತಕ್ಕಂಥ ವ್ಯಕ್ತಿಗಳ ಥರ ಮಾಡಿದಾಗ ನಮಗೆ ಏನಾರು ಅನಿಸುತ್ತಾ? ಏನು ಅನಿಸಲ್ಲ. ಅಂದರೆ ನಮ್ಮವರು ಅಂತ ಏನು ಇರುತ್ತೆ, ಆ ಫೀಲ್, ಆ ಒಂದು ಯೋಚನೆ, ಅದು ಸತ್ತು ಹೋಗುತ್ತೆ ಅಥವಾ ಅದು ಮೋಸ ಮಾಡುತ್ತೆ ನಮಗೆ. ಈ ನಮ್ಮದು ಅನ್ನೋದೇನಿದೆಯಲ್ಲ, ಅದರಲ್ಲೇ ದುಃಖ ಇರುವಂಥದ್ದು. ಯಾವಾಗ ಎಲ್ಲ ನಮ್ಮದು, ಅದರಿಂದ ಏನೇ ಆದರೂ ಕೂಡ ಸಣ್ಣ ಪುಟ್ಟ ಏನೇ ತಪ್ಪುಗಳು ಕೂಡ, ನಮ್ಮದು ಅಂತ ಏನು ಅಂದ್ಕೊಂಡಿರ್ತೀವಿ, ಅದರಿಂದ ಸಣ್ಣ ಪುಟ್ಟ ತಪ್ಪುಗಳು ನಡೆದೋದ್ರೂ ಕೂಡ ನಮಗೆ ದುಃಖ ಅನ್ನೋದು ಬರುತ್ತೆ, ಒಂಟಿತನ ಅನ್ನೋದು ಕಾಡುತ್ತೆ, ಬೇಜಾರು ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಿದ್ಮೇಲೆ ಆ ದುಃಖ ಇಲ್ಲಿ ಕಾಡುತ್ತೆ. ಒಂದು ದೊಡ್ಡವರು ಮಾತು ಹೇಳ್ತಾರೆ, ಏನು ಗೊತ್ತಾ? ಅಹಿತಕರವಾಗಿರ್ತಕ್ಕಂತಹ ವಿಚಾರಗಳು ನಿಮ್ಮ ಏನು ಯೋಚನೆ ಇದೆಯಲ್ಲ, ಏನು ಭಾವನಾ ಶಕ್ತಿ ಇದೆಯಲ್ಲ, ಅದರಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಈ ಜಗತ್ತು, ಜೊತೆಗಿರ್ತಕ್ಕಂಥ ಜನ ಅಥವಾ ನೀವು ನೆಗೆಟಿವ್ ಆಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಅಹಿತಕರವಾಗಿರ್ತಕ್ಕಂಥದ್ದು ಎಲ್ಲ ಆ ಪ್ಲೇಸು ಅಹಿತ, ನಿಮಗೆ ಹಂಗನ್ಸುತ್ತೆ ಫೀಲ್. ಹಿತ ಅನ್ನಿಸ್ತಾ ಇರಲ್ಲ ಯಾವುದು ಕೂಡ, ತುಂಬ ಅಹಿತವಾಗಿರುತ್ತೆ ನಿಮಗೆ. ಯಾವುದು ಕೂಡ ಕಂಫರ್ಟ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಫೀಲ್, ನಿಮ್ಮ ಯೋಚನೆ, ನಿಮ್ಮ ಮನಸ್ಥಿತಿ ಎಲ್ಲನೂ ಕೂಡ ಅಹಿತಕರವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ಅದನ್ನು ಫೀಲ್ ಮಾಡ್ತಾ ಇರುತ್ತೆ. ಆವಾಗ ಹಾಗೇನೆ ಸಪೋಸ್ ಏನಾದರೂ ನಿಮ್ಮ ಮನಸ್ಥಿತಿ ಏನಾದರೂ ಪಾಸಿಟಿವ್ ಸೈಡಲ್ಲಿ, ಅಂದರೆ ಹಿತವಾಗಿರ್ತಕ್ಕಂಥ ಮನಸ್ಥಿತಿ ಇದ್ದರೆ, ಇನ್ನೊಬ್ಬರೊಟ್ಟಿಗೆ ಚೆನ್ನಾಗಿ ಮಾತಾಡ್ತೀರಿ, ಸಾಂತ್ವನ ಹೇಳ್ತೀರಿ, ಜಗತ್ತೆಲ್ಲ ಚೆನ್ನಾಗಿ ಕಾಣಲಿಕ್ಕೆ ಶುರುವಾಗುತ್ತೆ, ಖುಷಿಯಾಗಿರ್ತೀರಿ. ಬಿಕಾಸ್ ವಾಟ್ ಯು ಫೀಲ್ ಇನ್ ಯುವರ್ ಮೈಂಡ್, ಅದೇ ಥರ ನಿಮಗೆ ಹೊರಗಡೆ ಪ್ರಪಂಚ, ಜಗತ್ತು, ಜನ ಎಲ್ಲನೂ. ಅಂದರೆ ಈ ದುಃಖ ಆಗಲಿ ಅಥವಾ ಈ ಒಂಟಿತನ ಆಗಲಿ ಅಥವಾ ಈ ದುಃಖ ಬರೋದಾಗಲಿ ಎಲ್ಲಿಂದರೆ ನಮ್ಮ ಯೋಚನೆಯಲ್ಲಿ ಸ್ನೇಹಿತರೆ. ಇದ್ರ ಮೂಲ ಎಲ್ಲಿ ಅಂದರೆ ಯೋಚನೆ. ಸೊ ಹಾಗಿದ ಮೇಲೆ ಈ ದುಃಖ ಬರಬಾರ್ದು ಅಂದರೆ ಹೆಂಗೆ? ನಾವು ಈ ಬದುಕಿನ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಎಷ್ಟೋ ಸಲ ಮರಿತಾ ಇದ್ದೀವಿ ನಾವು. ಪರ್ಮನೆಂಟ್ ಅಲ್ಲದೆ ಇರೋ ಬದುಕಲ್ಲಿ ನಾವು ಪರ್ಮನೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಸಂಬಂಧಗಳನ್ನು ಪರ್ಮನೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಶಾಶ್ವತವಾಗಿರ್ತಕ್ಕಂಥ ನೆಲೆಯನ್ನು ಕಾಣಲಿಕ್ಕೆ ಹೋಗ್ತಾ ಇದ್ದೀವಿ. ಅದು ಸಾಧ್ಯನಾ? ಸಾಧ್ಯವೇ ಇಲ್ಲ. ಸೊ ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಇದ್ದು ಖುಷಿಯಾಗಿ ಹೋಗ್ಬಿಡ್ಬೇಕು. ದಟ್ ಈಸ್ ರೈಟ್. ಅಂದರೆ ನೇಚರ್ ನಮ್ದಲ್ಲ, ಇದು ಭಗವಂತನ ಸೃಷ್ಟಿ ಆಗಿರೋದ್ರಿಂದ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸುಮಾರು ಪ್ರಕೃತಿ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ. ಆವಾಗ ಸಹಜವಾಗಿ ದುಃಖ ಅನ್ನೋದು ಕಾಡುತ್ತೆ. ಯಾವಾಗ ನಿಮಗೆ ನೋಡಿ, ಇಲ್ಲಿ ಇರ್ತಕ್ಕಂಥ ನಾವುಗಳು ಕ್ಷಣಿಕ, ಇಲ್ಲಿ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ಕ್ಷಣಿಕ, ನಮಗೆ ಬರುವಂಥ ಕಷ್ಟಗಳು ಕ್ಷಣಿಕ ಅಂತ ನಾವು ಯಾವಾಗ ರೀಕಾಲ್ ಮಾಡ್ಕೊಂಡು ರಿಯಲೈಸೇಷನ್ ತಂದ್ಕೋತೀವಿ, ಆವಾಗ ದುಃಖ ಅನ್ನೋದು ತುಂಬ ಕಡಿಮೆ ಆಗ್ತಾ ಬರುತ್ತೆ ನಮಗೆ. ಯಾವಾಗ ಸಿಚುವೇಶನ್ ಆಗಲಿ, ಬದುಕಾಗಲಿ ಅಂಡರ್ಸ್ಟ್ಯಾಂಡಿಂಗಿಗೆ ಬರುತ್ತೆ, ನಿಮ್ಮ ಥಾಟ್ ಪ್ರೊಸೆಸ್ ಫಿಲ್ಟರ್ ಆಗ್ತಾ ಬರುತ್ತೆ, ನೀವು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ತೀರಿ. ಇದು ಯಾವಾಗ ಬರುತ್ತೆ ದುಃಖ ಅನ್ನೋದು ಅಂದರೆ, ನಿಮ್ಮಲ್ಲಿ ಈ ಬದುಕಿನ ಬಗ್ಗೆ ಸತ್ಯತೆಗಳು, ಕ್ಲಾರಿಟಿಗಳು ಸಿಗದೇ ಇದ್ದಾಗ, ಅರ್ಥ ಆಗದೇ ಇದ್ದಾಗ ನಿಮಗೆ ತುಂಬ ದುಃಖ ಅನಿಸುತ್ತೆ, ಬದುಕೇ ಬೇಡ ಅನಿಸುತ್ತೆ. ಜೊತೆಗಿರೋ ವ್ಯಕ್ತಿ ಸರಿ ಇಲ್ಲದಿದ್ದ ಕಣ್ಣೀರು ಹಾಕಬೇಕು ಅನಿಸುತ್ತೆ, ಊಟ ಬಿಡಬೇಕು ಅನಿಸುತ್ತೆ, ನಿದ್ದೆ ಬಿಡಬೇಕು ಅನಿಸುತ್ತೆ.
ಜಗತ್ತೇ ಬೇಡ ಅಂತ ಅನ್ಸುತ್ತೆ. ಯಾವಾಗ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದಾಗ, ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ. ನೋಡಿ, ಎಷ್ಟೋ ದೊಡ್ಡ ದೊಡ್ಡ ಮೇಧಾವಿಗಳು, ಸನ್ಯಾಸಿಗಳು, ನಾಗಸಾಧುಗಳು, ಅಘೋರಿಗಳು, ಗುರುಗಳಾಗಿರ್ಬೋದು, ಎಲ್ಲ ಮಠಾಧೀಶರಾಗಿರ್ಬೋದು, ಅವರೆಲ್ಲ ಬದುಕನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡಾಗ ಎಲ್ಲವನ್ನೂ ತ್ಯಾಗ ಮಾಡಿ ಅವರು ಪ್ರತಿ ಕ್ಷಣವನ್ನು ಕೂಡ ಖುಷಿಯಾಗಿ, ಯಾವುದರ ಮೇಲೆ ಮೋಹ ಇಲ್ಲದೆ, ರೈಟ್, ಆ್ಯಂಡ್ ಏನು ವಾಸ್ತವತೆ ಇದೆಯೋ ಅದನ್ನು ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಆ ಕಾರಣಕ್ಕೆ ಯಾರು ಹಾಗೆ ಅರ್ಥ ಮಾಡ್ಕೊಂಡು ಬದುಕ್ತಾರೆ ಆವಾಗ ದುಃಖ ಅನ್ನೋದು ಕಡಿಮೆ ಆಗುತ್ತೆ. ಆ್ಯಂಡ್ ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಮ್ಮದು ಅಂತ ಏನಿದೆ ಅದು ನಮ್ಮನ್ನು ಕೈ ಬಿಟ್ಟಾಗ, ನಮಗೆ ಮೋಸ ಮಾಡಿದಾಗ ಈ ದುಃಖ ಅನ್ನೋದು ಬರುತ್ತೆ. ಆ್ಯಂಡ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲದೇ ಇದ್ದಾಗ ಈ ದುಃಖ ಅನ್ನೋದು ಬರುವಂಥದ್ದು. ಸ್ನೇಹಿತರೆ, ಏನು ಹೇಳ್ತೀರಿ? ಇವತ್ತಿನ ವಿಡಿಯೋ ಒಳಗಡೆ ಲಿಟಲ್ ಬಿಟ್ ನಾನು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ದುಃಖಕ್ಕೆ ಕಾರಣ ಏನು, ಮೂಲ ಏನು, ಯಾವಾಗ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದಕ್ಕೆ. ನಿಮಗೇನು ಅನ್ನಿಸ್ತು ವಿಡಿಯೋ ಬಗ್ಗೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.